UPI ಪಾವತಿಗಳಿಗೆ ಗ್ರಾಹಕರು ಹಾಗೂ 90%ಕ್ಕೂ ಹೆಚ್ಚು ಸಣ್ಣ ವ್ಯಾಪಾರಿಗಳಿಗೆ ಯಾವುದೇ ಶುಲ್ಕ ಇರೋದಿಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. 2,000 ರೂಪಾಯಿಗಿಂತ ಹೆಚ್ಚಿನ ಬೃಹತ್ ವಹಿವಾಟುಗಳಿಗೆ ಮಾತ್ರ ಅತ್ಯಲ್ಪ 0.25ರಿಂದ 0.40 MDR ಶುಲ್ಕ ವಿಧಿಸುವ ಸಾಧ್ಯತೆ ಇದೆ. ಮೂಲಸೌಕರ್ಯ, ಸರ್ವರ್ ವೆಚ್ಚ ಹಾಗೂ ಸೈಬರ್ ಭದ್ರತೆ ಬಲಪಡಿಸಲು ಈ ಕ್ರಮ ಕೈಗೊಳ್ಳಲಾಗ್ತಾ ಇದ್ದು, ಸಾಮಾನ್ಯ ಗ್ರಾಹಕರಿಗೆ ಯಾವುದೇ ಆರ್ಥಿಕ ಹೊರೆಯಾಗುವುದಿಲ್ಲ ಅಂತ ಹೇಳಿದೆ. ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅಂದರೆ UPI ಮೂಲಕ ಮಾಡುವ ಪಾವತಿಗಳಿಗೆ ಬಳಕೆದಾರರಿಗೆ ಯಾವುದೇ ರೀತಿಯ ವಹಿವಾಟು ಶುಲ್ಕವನ್ನು ವಿಧಿಸೋದಿಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಭವಿಷ್ಯದಲ್ಲಿ ನಿರ್ದಿಷ್ಟ ವ್ಯಾಪಾರಿ ವಹಿವಾಟುಗಳಿಗೆ ಅಲ್ಪ ಪ್ರಮಾಣದ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಮಾದರಿಯಲ್ಲಿ ಶುಲ್ಕ ಜಾರಿಗೆ ಬರುವ ಸಾಧ್ಯತೆಗಳಿವೆ ಅಂತ ತಿಳಿಸಿದೆ. ವ್ಯಕ್ತಿಯಿಂದ ವ್ಯಕ್ತಿಯ ನಡುವೆ ನಡೆಯುವ ಹಣಕಾಸು ವರ್ಗಾವಣೆ ಹಾಗೂ ವಹಿವಾಟುಗಳು ಉಚಿತವಾಗಿ ಮುಂದುವರಿಯಲಿದೆ. ಬಹುಪಾಲು ವ್ಯಾಪಾರಿ ವಹಿವಾಟುಗಳು ಶುಲ್ಕರಹಿತವಾಗಿರಲಿದೆ ಎಂದು ಕೇಂದ್ರ ಸರ್ಕಾರದ ಹಣಕಾಸು ಸಚಿವಾಲಯ ಸ್ಪಷ್ಟಪಡಿಸಿದೆ. ಸರ್ಕಾರದ ಮೂಲಗಳ ಪ್ರಕಾರ ಒಂದು ವೇಳೆ MDR ಮಾದರಿ ಶುಲ್ಕಗಳನ್ನು ಜಾರಿಗೆ ತಂದರೂ ನಿರ್ದಿಷ್ಟ ಮಿತಿಗಿಂತ ಹೆಚ್ಚಿನ ಮೊತ್ತದ ಆಯ್ದ ವ್ಯಾಪಾರಿ ವಹಿವಾಟುಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ಪ್ರಸ್ತಾವಿತ ಶುಲ್ಕಗಳು ಅತ್ಯಲ್ಪ ಪ್ರಮಾಣದಲ್ಲಿ ಇರಲಿದ್ದು, ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ವಹಿವಾಟುಗಳಿಗೆ ವಿಧಿಸುವ ಪ್ರಮಾಣಕ್ಕಿಂತ ಕಡಿಮೆ ಇರಲಿವೆ. MDR ಮಾದರಿ ಶುಲ್ಕಗಳು ಎಲ್ಲ ವಹಿವಾಟುಗಳಿಗೆ ಏಕರೂಪಕವಾಗಿ ಅನ್ವಯಿಸುವುದಿಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಟೀ ಅಂಗಡಿ, ಕಿರಾಣಿ ಅಂಗಡಿ, ತರಕಾರಿ ಮಾರಾಟಗಾರರು ಸೇರಿದಂತೆ ಸಣ್ಣ ಉದ್ಯಮಿಗಳು QR ಕೋಡ್ ಮೂಲಕ ಹಣ ಸ್ವೀಕರಿಸುವ ವ್ಯವಸ್ಥೆ ಉಚಿತವಾಗಿಯೇ ಮುಂದುವರಿಯಲಿದೆ. 90%ಕ್ಕೂ ಹೆಚ್ಚು ಹಣ ವ್ಯಾಪಾರಿಗಳಿಗೆ ಈ ಬದಲಾವಣೆಯಿಂದ ಯಾವುದೇ ತೊಂದರೆಯಾಗುವುದಿಲ್ಲ. $2,000ಕ್ಕಿಂತ ಹೆಚ್ಚಿನ ಮೌಲ್ಯದ B2B ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್ ಹಾಗೂ ನಿರ್ದಿಷ್ಟ ದೊಡ್ಡ ಮಟ್ಟದ ಮರ್ಚೆಂಟ್ ವಹಿವಾಟುಗಳಿಗೆ ಮಾತ್ರ ಈ ಶುಲ್ಕ ಅನ್ವಯವಾಗುವ ಸಾಧ್ಯತೆ ಇದೆ. ಈ ಶುಲ್ಕ 0.25ರಿಂದ 0.4ರಷ್ಟು ಮಾತ್ರ ಇರಲಿದ್ದು, ಡೆಬಿಟ್ ಹಾಗೂ ಕ್ರೆಡಿಟ್ ಕಾರ್ಡ್ಗಳ ಶುಲ್ಕಕ್ಕಿಂತ ತೀರಾ ಕಡಿಮೆ ಆಗಿರಲಿದೆ. ಟ್ಯಾಕ್ಸೇಷನ್ ಆ್ಯಂಡ್ ಅದರ್ ಲಾಸ್ ಬಿಲ್ 2026 ಮಸೂದೆ ಅಂಗೀಕಾರಗೊಂಡ ನಂತರ NPCI ಅಡಿಯಲ್ಲಿರುವ ಸಮಿತಿಯು ಯಾವ ವಹಿವಾಟುಗಳಿಗೆ ಎಷ್ಟು ಶುಲ್ಕ ವಿಧಿಸಬೇಕು ಎಂಬುದನ್ನು ಅಂತಿಮಗೊಳಿಸಲಿದೆ. ಜುಲೈ ಒಂದೇ ತಿಂಗಳಲ್ಲಿ 29 ಲಕ್ಷ ಕೋಟಿ ಮೌಲ್ಯದ 2,366 ಕೋಟಿ ವಹಿವಾಟುಗಳು ನಡೆದಿದ್ದು, ಈ ಬೃಹತ್ ಡಿಜಿಟಲ್ ಮೂಲಸೌಕರ್ಯವನ್ನು ನಿರ್ವಹಿಸಲು ಬ್ಯಾಂಕುಗಳಿಗೆ ಹೆಚ್ಚಿನ ವೆಚ್ಚವಾಗುತ್ತಿದೆ. ಹಣಕಾಸಿನ ಸೈಬರ್ ವಂಚನೆಗಳನ್ನು ತಡೆಯಲು ಹಾಗೂ ತಂತ್ರಜ್ಞಾನವನ್ನು ಮತ್ತಷ್ಟು ಬಲಪಡಿಸಲು ನಿರಂತರ ಹೂಡಿಕೆಯ ಅಗತ್ಯವಿದೆ. ಕೇವಲ ಸರ್ಕಾರದ ಸಬ್ಸಿಡಿ ಮೇಲೆ ಅವಲಂಬಿತರಾಗದೆ ಡಿಜಿಟಲ್ ಪಾವತಿ ಸಂಸ್ಥೆಗಳು ದೀರ್ಘಾವಧಿಯಲ್ಲಿ ಸ್ವಾವಲಂಬಿಯಾಗಿ ಸೇವೆ ನೀಡಲು ನಿಯಂತ್ರಿತ ಆದಾಯ ಮಾದರಿ ಅಗತ್ಯವಾಗಿದೆ.